ಓಕೆ. ಜಿಲ್ಲಾ ಕಚೇರಿ ಮುಂದೆ ಹಾವೇರಿ ಜಿಲ್ಲಾ ಕಚೇರಿ ಮುಂದೆ ಪ್ರತಿಭಟನೆ ಕುತ್ಕೊಂಡು ಇವತ್ತಿಗೆ 6 ದಿವಸ ಆಯ್ತು. ನಾಳೆಗೆ 7ನೇ ದಿವಸ. 6 ದಿವಸ ಆದರೂ ಸರ್ಕಾರದಿಂದ ಯಾವುದೇ ಸುದ್ದಿ ಇಲ್ಲ. ಅಂದ್ರೆ ನಾವು ಕುಂತಿರೋದು ಗೋವಿನ ಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡೇವಿ ಅಂತ ಈಗಾಗಲೇ ಹೇಳಿರಿ. ಆದ್ರೆ ಎಲ್ಲಿ ಮಾಡಿರಿ, ಯಾರು ತಗಂತಾರ, ಒಬ್ಬ ರೈತ ಎಷ್ಟು ಕೊಡಬೇಕು ಅನ್ನೋ ಯಾವುದೇ ಮಾನದಂಡ ಇಲ್ಲ. ಸುಮ್ಮನೆ ಖರೀದಿ ಮಾಡ್ತೇವೆ ಅಂತ ಹೇಳಿಕೆ ಕೊಟ್ಟಿರಿ. ಹೇಳಿಕೆ ಕೊಟ್ಟು ನಿಮ್ಮ ಕುರ್ಚಕ್ಕೆ ನೀವು ಹೊಡೆದಾಡ್ಕೊಂತ ಕುಂತ್ರ ಇಲ್ಲಿ ನಾವು ರೈತರು ಅದು ಈ ಚಳಿ ಒಳಗೆ 6 ದಿವಸ ಮಕ್ಕಂದವಿ, ಯಾರೂ ನಮ್ಮನ್ನು ಕೇಳಿಲ್ಲ. ನಾಳೆ 7ನೇ ದಿವಸ. ಇದು ಗೋವಿನ ಜೋಳ ಖರೀದಿ ಕೇಂದ್ರ. ಇದ್ರ ಜೊತೆಗೆ KB ಸಮಸ್ಯೆ ಇಟ್ಕೊಂಡವಿ. ಪರಿಹಾರನ ಅರ್ಧಮರ್ಧ ಹಾಕಿರಿ, ಪೂರ್ತಿ ಪರಿಹಾರ ಯಾರಿಗೇ ಮುಟ್ಟಿಲ್ಲ. ನಮ್ಮ ಜಿಲ್ಲಾಧಿಕಾರಿ ಕಚೇರಿಯಿಂದ ಒಂದು ಮತ್ತು ರಾಜ್ಯದಿಂದ ಮೊನ್ನೆ ಸಿದ್ದರಾಮಣ್ಣವರು 1031 ಕೋಟಿನ ಇಡೀ ರಾಜ್ಯದ ಜನಕ್ಕೆ ಹಾಕೇವಿ ಅಂದ್ರೆ ಇನ್ನೂ ಯಾರ ಖಾತೆಗೂ ಜಮಾ ಆಗಿಲ್ಲ. ಯಾರೋ 4 ಮಂದಿಗೆ ಜಮಾ ಆದ್ರೆ ಜಮಾ ಅಲ್ಲ. ನಿಜವಾಗ್ಲೂ ಯಾರಿಗೆ ಹಾಳಾಗೈತಿ ಅವ್ರಿಗೆ ಪರಿಹಾರ ಮುಟ್ಟಿಸೋದ್ರಲ್ಲಿ ಸರ್ಕಾರ ವಿಫಲ ಆಗೈತಿ. ಮತ್ತು ಗೋವಿನ ಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡೋದನ್ನು ನಾಟಕೀಯವಾಗಿ ಹೇಳೋದು ಕೈ ಬಿಡಬೇಕು. ರಾಜ್ಯ ಕೇಂದ್ರದ ಮೇಲೆ, ಕೇಂದ್ರ ರಾಜ್ಯದ ಮೇಲೆ ಹೇಳೋದು ಕೈ ಬಿಡಬೇಕು. ಒಟ್ಟಾರೆ ನೀವು ನಾಳೆ ಸೋಮವಾರದ ಒಳಗೆ ನೀವು ತೀರ್ಮಾನ ಮಾಡಲಿಲ್ಲ ಅಂದ್ರೆ ನಮ್ಮ ಸೋಮವಾರ ಮಟ್ಟ ನಿರಂತರ ಇರ್ತೈತಿ. ಸೋಮವಾರದಿಂದ ನಮ್ಮ ಹೋರಾಟ ಇನ್ನೊಂದು ಸ್ವರೂಪ ಪಡ್ಕೊಂತದೆ. ಇವತ್ತು ಆಲ್ರೆಡಿ ಎಲ್ಲರೂ ನಮ್ಮ ಟ್ರ್ಯಾಕ್ಟರ್ ಸಮೇತ ನಾವು ಬಂದು ಜಿಲ್ಲಾಧಿಕಾರಿ ಕಚೇರಿಯ ಮುಂದಿನ ಗೇಟನ್ನು ಬಂದ್ ಮಾಡೇವಿ, ಎದುರಿಗಿರೋಂಥ ರಸ್ತೆ ಬಂದ್ ಮಾಡೇವಿ. ಇದು ಅಷ್ಟ ಶಾಂಪಲ್. ಸೋಮವಾರದಿಂದ ಮುಂದಿನ ಹೋರಾಟದಾಗ ಮತ್ತೆ ಬೇರೆ ಬೇರೆ ರೂಪ ತಗೊಂತತಿ. ಸರ್ಕಾರ ರೈತನ್ನ ಆ ಲೆವೆಲ್ಗೆ ಇಳಿಸೋದು ಬಿಟ್ಟು ಶೀಘ್ರವೇ ಪರಿಹಾರ ಕೊಡಿಸ್ಲಿ, ನಮಗೆ ನ್ಯಾಯ ಕೊಡಿಸ್ಲಿ ಅಂತೇಳಿ ಒತ್ತಾಯ ಮಾಡ್ತೀವಿ.